ಯೂನಿಯನ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಗೇನ್ಸ್ ಇಂದ ಹಿಡಿದು ನ್ಯೂ ಟ್ಯಾಕ್ಸ್ ರೆಜಿಮ್ ವರೆಗೂ 10 ಬಿಗ್ ಟ್ಯಾಕ್ಸ್ ರಿಲೇಟೆಡ್ ಚೇಂಜಸ್ ಇದೆ. ಅದರ ಎಲ್ಲ ಡೀಟೇಲ್ಸ್ ಅನ್ನು ಇವಾಗ ನೋಡೋಣ. ಮೊದಲು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಇದು ಹೌಸಸ್, ಸ್ಟಾಕ್ಸ್, ಬಾಂಡ್ಸ್ ತರದ ಕ್ಯಾಪಿಟಲ್ ಅಸೆಟ್ಸ್ ಇಂದ ಬರೋ ಗೇನ್ಸ್ ಮೇಲೆ ಬೀಳೋ ಟ್ಯಾಕ್ಸ್ ಇದು. ಇವಾಗಿಂದ ಸರ್ಟೈನ್ ಅಸೆಟ್ಸ್ ಗಳಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ನೀವು 20% ಟ್ಯಾಕ್ಸ್ ಕಟ್ಟಬೇಕು. ಮುಂಚೆ ಇದು 15% ಆಗಿತ್ತು. ಅದಲ್ಲದೆ ಇವಾಗಿಂದ ಎಲ್ಲ ಫಿನಾನ್ಷಿಯಲ್ ಮತ್ತು ನಾನ್ ಫಿನಾನ್ಷಿಯಲ್ ಅಸೆಟ್ಸ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 10% ಇಂದ 12.5%ಗೆ ಇನ್ಕ್ರೀಸ್ ಆಗಿದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಸಂಬಂಧಿಸಿದ ಇನ್ನೊಂದು ಚೇಂಜ್ ಏನಂದ್ರೆ ಈಗ 1.25 ಲ್ಯಾಕ್ಸ್ ರುಪೀಸ್ ವರೆಗಿನ ಗೇನ್ಸ್ಗೆ ಟ್ಯಾಕ್ಸ್ ಇಲ್ಲ. ಮುಂಚೆ ಇದರ ಲಿಮಿಟ್ 1 ಲ್ಯಾಕ್ ರುಪೀಸ್ ಆಗಿದೆ. ನೀವು F&O ಟ್ರೇಡರ್ ಆಗಿದ್ರೆ ಈ ನ್ಯೂಸ್ ನಿಮಗೆ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಈಗ ನೀವು ಹೈಯರ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕಟ್ಟಬೇಕು. ದ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ STT ಆನ್ F&O ಆಫ್ ಸೆಕ್ಯೂರಿಟೀಸ್ ಫ್ಯೂಚರ್ಸ್ಗಾಗಿ 0.02% ಮತ್ತು ಆಪ್ಷನ್ಸ್ಗಾಗಿ 0.1% ಇನ್ಕ್ರೀಸ್ ಆಗಿದೆ. ಆಲ್ಸೋ ಈಗ ಶೇರ್ ಬೈಬ್ಯಾಕ್ಸ್ ಇಂದ ಬರೋ ಇನ್ಕಮ್ ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಮುಂಚೆ ಇದು ಟ್ಯಾಕ್ಸ್ ಎಕ್ಸಂಪ್ಷನ್ ಆಗಿತ್ತು. ಈಗ ಕಾರ್ಪೊರೇಟ್ಸ್ಗೆ ಹೋಗೋಣ. ಎಲ್ಲ ಕ್ಲಾಸಸ್ ಆಫ್ ಇನ್ವೆಸ್ಟರ್ಸ್ಗೂ ಏಂಜಲ್ ಟ್ಯಾಕ್ಸ್ ಅನ್ನು ಗವರ್ನಮೆಂಟ್ ಅಬಾಲಿಷ್ ಮಾಡಿದೆ. ಏಂಜಲ್ ಟ್ಯಾಕ್ಸ್ ಅಂದ್ರೆ ಕಂಪನಿಯ ಫೇರ್ ಮಾರ್ಕೆಟ್ ವ್ಯಾಲ್ಯೂಗಿಂತ ಸ್ಟಾರ್ಟ್ಅಪ್ಗಳು ರಿಸೀವ್ ಮಾಡೋ ಫಂಡ್ಸ್ಗಳ ಮೇಲೆ ಗವರ್ನಮೆಂಟ್ ಇಂಪೋಸ್ ಮಾಡೋ ಟ್ಯಾಕ್ಸ್ ಇದು. ಬೇಸಿಕಲಿ ಎಕ್ಸ್ಟರ್ನಲ್ ಇನ್ವೆಸ್ಟರ್ಸ್ಗಳಿಂದ ಸ್ಟಾರ್ಟ್ಅಪ್ಸ್ಗಳು ರಿಸೀವ್ ಮಾಡಿದ ಇನ್ವೆಸ್ಟ್ಮೆಂಟ್ಸ್ಗಳ ಮೇಲಿನ ಟ್ಯಾಕ್ಸ್ ಆಗಿದೆ. ಇದು hefty 30% ಆಗಿದೆ. ಈ ಬಜೆಟ್ ಅಲ್ಲಿ ಫಾರಿನ್ ಕಂಪನೀಸ್ಗಳಿಗೆ ಗುಡ್ ನ್ಯೂಸ್ ಇದೆ. ಫಾರಿನ್ ಕಂಪನೀಸ್ಗಳಿಗೆ 40% ಇಂದ 35%ಗೆ ಟ್ಯಾಕ್ಸ್ ರೇಟ್ ಕಡಿಮೆ ಆಗುತ್ತೆ ಅಂತ ಫಿನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಈ ಮೂವ್ ಫಾರಿನ್ ಓನ್ಡ್ ಫಾರಿನ್ ಕಂಟ್ರೋಲ್ ಕಂಪನೀಸ್ ಆರ್ FOCCಗೆ ಬೆನಿಫಿಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಯೂನಿಯನ್ ಬಜೆಟ್ ಟ್ಯಾಕ್ಸ್ ರೆಜಿಮ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ಗಳನ್ನು ಮಾಡಿದೆ. ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅನ್ನು ಚೂಸ್ ಮಾಡಿದ್ರೆ ನಿಮಗೆ ಈ ಬಜೆಟ್ ಅಲ್ಲಿ ಯಾವುದೇ ರಿಲೀಫ್ ಇಲ್ಲ. ಆದರೆ ನ್ಯೂ ಟ್ಯಾಕ್ಸ್ ರೆಜಿಮ್ ಕೆಳಗೆ ಇರೋರಿಗೆ 2 ಬಿಗ್ ನ್ಯೂಸ್ ಇದೆ. ಮೊದಲು ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರುಪೀಸ್ ಇಂದ 75,000 ರುಪೀಸ್ಗೆ ಇನ್ಕ್ರೀಸ್ ಆಗಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನೋದು ಟ್ಯಾಕ್ಸ್ ಅಪ್ಲೈ ಆಗೋ ಮುಂಚೆ ನಿಮ್ಮ ಇನ್ಕಮ್ ಇಂದ ಡಿಡಕ್ಟ್ ಆಗೋ ಅಮೌಂಟ್ ಅದು ಮತ್ತು ಉಳಿದಿರೋ ಇನ್ಕಮ್ ಟ್ಯಾಕ್ಸಬಲ್ ಆಗುತ್ತೆ. ಎರಡನೇದು ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇದ್ದ ಸ್ಲ್ಯಾಬ್ಸ್ ಕೂಡ ರಿವೈಸ್ ಆಗಿದೆ. ಇಲ್ಲಿ ಸ್ಲ್ಯಾಬ್ಸ್ ಮಾತ್ರ ಚೇಂಜ್ ಆಗಿದೆ ಹೊರತು ಟ್ಯಾಕ್ಸ್ ರೇಟ್ಸ್ ಅಲ್ಲ ಅನ್ನೋದನ್ನು ನೋಟ್ ಮಾಡಿ. ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ 3 ಲ್ಯಾಕ್ಸ್ ರುಪೀಸ್ ವರೆಗೂ ಇರೋ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ. ಆದರೆ 3 to 7 ಲ್ಯಾಕ್ಸ್ ರುಪೀಸ್ ವರೆಗೂ 5%, 7 to 10 ಲ್ಯಾಕ್ಸ್ ರುಪೀಸ್ ವರೆಗೂ 10%, 10 to 12 ಲ್ಯಾಕ್ಸ್ ರುಪೀಸ್ ವರೆಗೂ 15%, 12 to 15 ಲ್ಯಾಕ್ಸ್ ರುಪೀಸ್ ವರೆಗೂ 20% ಮತ್ತು 15 ಲ್ಯಾಕ್ ರುಪೀಸ್ ಮೇಲೆ ಇನ್ಕಮ್ ಇರೋರಿಗೆ 30% ಟ್ಯಾಕ್ಸ್ ಆಗುತ್ತೆ. ಬಜೆಟ್ಗಿಂತ ಮುಂಚೆನೆ ನ್ಯೂ ಟ್ಯಾಕ್ಸ್ ರೆಜಿಮ್ ಸ್ಲ್ಯಾಬ್ಸ್ ಅನ್ನು ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಸೊ ನಿಮಗೆ ಡಿಫ್ರೆನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಈ ಟ್ಯಾಕ್ಸ್ ರಿಲೇಟೆಡ್ ಅನೌನ್ಸ್ಮೆಂಟ್ಸ್ಗಳ ಬಗ್ಗೆ ನೀವು ಏನು ಫೀಲ್ ಮಾಡ್ತೀರಾ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. Investment in securities market are subject to market risks. Read all the related documents carefully before investing.